ಡಾಕ್ಟರ್ ಎ ಪಿ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ವರ್ಷದ ಆರಂಭದಲ್ಲೇ 2 ಅಪರೂಪದ ವಿದ್ಯಮಾನ ಅಂತೇಳಿ ಸೂಪರ್ ಮೂನ್ ಒಂದಾಯಿತು, ಅದ್ರ ಜೊತೆಗೆ ಸೂರ್ಯನಲ್ಲೂ ಏನೋ ಒಂದು ವಿಸ್ಮಯ ಕಾಣಲಿಕ್ಕಿದೆ ಅಂತ ಸ್ವಲ್ಪ ವಿವರವಾಗಿ ಹೇಳಿ ಸರ್. ಓಕೆ, ಜನವರಿ 3 ಈ ದಿವಸ ಸೂಪರ್ ಮೂನ್. ಮಾಮೂಲಿ ಹಾಗೆ ವರ್ಷದಲ್ಲಿ ಒಂದು 2, 3, 4 ಸೂಪರ್ ಮೂನ್ ಬರೋದುಂಟು. ಈ ಸರಿ ವರ್ಷದ ಪ್ರಾರಂಭದಲ್ಲಿ ನಾಳೆ ಸೂಪರ್ ಮೂನ್ ಅಂದರೆ ಜನವರಿ 3 ಸೂಪರ್ ಮೂನ್. ಸೂಪರ್ ಮೂನ್ ಅಂತ ನಮ್ಗೆ ಗೊತ್ತುಂಟು. ಏನಂದರೆ ಈ ಚಂದ್ರನ ಪಥ ಭೂಮಿಯ ಸುತ್ತಲೂ ಅದು ದೀರ್ಘವೃತ್ತಾಕಾರ ಆದ್ದರಿಂದ ಹುಣ್ಣಿಮೆ ದಿವಸ ಪೆರೇಜಿಗೆ ಬಂದರೆ ಅದು ಸಮೀಪದ ದೂರ ಅಂತ ಇರುತ್ತೆ. ಸುಮಾರು 3,56,000ದಿಂದ 3,62,000ವರೆಗೆ ಸರಾಸರಿ ದೂರ 3,84,000. ಈ ದೂರಕ್ಕೆ ಬಂದಾಗ ಚಂದ್ರ ಸುಮಾರು 14% ದೊಡ್ಡದಾಗಿ ಕಾಣ್ತಾನೆ. ಹುಣ್ಣಿಮೆ ಅದು ಹಾಲು ಹೊಯ್ದಾಗೆ ಒಂದು 20-25-30% ಬೆಳದಿಂಗಳ ಪ್ರಭೆ ಹೆಚ್ಚು. ನಾಳೆ ಸೂಪರ್ ಮೂನ್ ಅಂದರೆ ಜನವರಿ 3ನೇ ತಾರೀಕು ಸೂಪರ್ ಮೂನ್. ಸೂರ್ಯಾಸ್ತ ಆದ ನಂತರ ಆ ಚಂದ್ರೋದಯ ಆಗುವಾಗ ಮಾಮೂಲಿ ಚಂದ್ರ ದೊಡ್ಡದಾಗಿ ಕಾಣ್ತಾನೆ. ಸೂಪರ್ ಮೂನ್ ದಿವಸ ತುಂಬ ದೊಡ್ಡದಾಗಿ ಕಾಣ್ತಾನೆ. ಅದೊಂದು ಸಂಭ್ರಮದ ಕ್ಷಣ. ಇಡೀ ಚಂದ್ರ ಆ ರೀತಿ ಕಾಣ್ತಾನೆ, ಅದು ನಡೆಯುತ್ತೆ. ಅದರೊಟ್ಟಿಗೆ ಸೂರ್ಯ ನನ್ನನ್ನು ಅವಗಣನೆ ಮಾಡಬೇಡಿ, ನಾನು ದೊಡ್ಡದಾಗಿ ಕಾಣ್ತೇನೆ ಅಂತ ಹೇಳ್ತಾ ಇದ್ದಾನೆ. ಮೊನ್ನೆ ತಾನೇ ಸಮುದ್ರ ತೀರಕ್ಕೆ, ನಮ್ಮಲ್ಲಿ ಉಡುಪಿ ಸಮುದ್ರ ತೀರಕ್ಕೆ ಸೂರ್ಯಾಸ್ತಕ್ಕೆ ಹೋಗಿದ್ದು. ಸಡನ್ ಅಂತ ನನ್ನ ಮಗಳು ಕೇಳಿದ್ಲು, ಅಪ್ಪ ಯಾಕೆ ಸೂರ್ಯ ಇಷ್ಟು ದೊಡ್ಡದಾಗಿ ಕಾಣ್ತಾನೆ ಅಂತ. ಈ ವಾರವೇ ಈ ಒಂದು 10-15 ದಿವಸ ಸೂರ್ಯ ದೊಡ್ಡದಾಗಿ ಕಾಣ್ತಾನೆ. ಯಾಕೆ ಹೀಗೆ ಅಂದರೆ ಪ್ರತಿ ವರ್ಷ ಜನವರಿ 3-4 ಹಾಗೆ ಈ ಸೂರ್ಯನ ಸುತ್ತ ಭೂಮಿಯ ಪಥ ಉಂಟಲ್ಲ, ತಿರುಗುವುದು. ಈ ಪಥವೂ ಸಹ ವರ್ತುಲ ಅಲ್ಲ, ಸರ್ಕ್ಯುಲರ್ ಅಲ್ಲದು, ಅದು ದೀರ್ಘವೃತ್ತಾಕಾರ. ಆದ್ದರಿಂದ ವರ್ಷದಲ್ಲಿ ಒಂದು ದಿವಸ, ಈ ಚಂದ್ರನ ಆದರೆ 28 ದಿವಸದಲ್ಲಿ ಒಂದು ದಿವಸ, ಇದು ವರ್ಷದಲ್ಲಿ ಒಂದು ದಿವಸ ಪೆರೇಜಿಗೆ ಬರ್ತಾನೆ, ಸಮೀಪ. ಸರಾಸರಿ ಭೂಮಿ ಮತ್ತು ಸೂರ್ಯನ ದೂರ 15 ಕೋಟಿ. ಈ ಸಮೀಪ ಬಂದಾಗ ಅದು 14.7 ಕೋಟಿ, ಸುಮಾರು 30 ಲಕ್ಷ ಕಿಲೋಮೀಟರ್ ಬರುತ್ತೆ. ಅದೇ ಜುಲೈ 6ಕ್ಕೆ ಈ ವರ್ಷ ಅದು ಎಪೋಜಿ ಅಂತ ದೂರದ ದೂರ, ಅದೆಷ್ಟು 15.2 15.2 ಕೋಟಿ ಕಿಲೋಮೀಟರ್. ಈ ಜುಲೈ 6ರಿಂದ ಜನವರಿ 3ರವರೆಗೆ 50 ಲಕ್ಷ ಕಿಲೋಮೀಟರ್ ವ್ಯತ್ಯಾಸ ದೂರದಲ್ಲಿ. ಹಾಗಾಗಿ ನಾಳೆ ಅಂದರೆ ಜನವರಿ 3ನೇ ತಾರೀಕು ಅವನು ಸಮೀಪ ಬಂದಿರ್ತಾನೆ. ಸಮೀಪ ಬಂದ ಸ್ವಲ್ಪ ಸೈಜ್ ದೊಡ್ಡದಾಗಿ ಕಾಣುತ್ತೆ. ಅಂದರೆ ಸೂರ್ಯ ಚಂದ್ರ ಇಬ್ಬರು ಗಾತ್ರದಲ್ಲಿ ನಾಳೆ ದೊಡ್ಡದಾಗಿ. ಹಾಗಾಗಿ ನಾನು ಎಲ್ಲರೂ ಹೇಳೋದು, ನೀವು ನಾಳೆ ಸಂಜೆ ಸೂರ್ಯಾಸ್ತ ಆಗುವಾಗ ಅಂದರೆ ಸೂರ್ಯನ ನೋಡಲಿಕ್ಕೆ ಒಂದು ಸ್ಥಳ ಹೆಸರು ಆಯ್ಕೆ ಮಾಡ್ಕೊಳ್ಳಿ. ಅದು ಎತ್ತರದಿಂದೇ ಇರಲಿ. ಪಶ್ಚಿಮದಲ್ಲಿ ಸೂರ್ಯಾಸ್ತ ಆಗುವಾಗ ಸೂರ್ಯನೂ ಖುಷಿ ಕೊಡ್ತಾನೆ, ಪೂರ್ವದಲ್ಲಿ ಚಂದ್ರೋದಯ ಸೇಮ್ ಆಗುತ್ತೆ. ಚಂದ್ರೋದಯ ಆಗುವಾಗ ಚಂದ್ರನೂ ಖುಷಿ ಕೊಡ್ತಾನೆ. ಒಂದು ಅದ್ಭುತ ದಿವಸ, ಒಂದೇ ದಿವಸ. ಮಾಮೂಲಿ ಪ್ರತಿ ವರ್ಷ ಜನವರಿ 3-4 ಹಾಗೆ ನಮಗೆ ಈ ಸೂರ್ಯ ಪೆರೇಜಿಗೆ ಬರುವುದು, ಈ ಹತ್ತಿರ ಬರೋದು ದೊಡ್ಡದು ಕಾಣ್ತದೆ. ಅದರೊಟ್ಟಿಗೆ ನಾಳೆ ಹುಣ್ಣಿಮೆಯಲ್ಲಿ ಸೂಪರ್ ಮೂನ್ ಅಂದರೆ ಚಂದ್ರನ ಒಟ್ಟಿಗೆ ಸೂರ್ಯ ಪೈಪೋಟಿ ನಿಂತಂತೆ ಪಶ್ಚಿಮ ಪೂರ್ವದಲ್ಲಿ ನಮ್ಮನ್ನು ನೋಡಿ ಆನಂದಿಸಿ ಅಂತ ಹೇಳುವಂಥ ಒಂದು ಒಳ್ಳೆಯ ಖಗೋಳದ ಒಂದು ಒಳ್ಳೆಯ ದಿವಸ ಅಂತ ನನಗೆ ಅನಿಸ್ತಾ ಇದೆ. ಆದದ್ದಿದೆಯಾ ಅಥವಾ ಹೇಗೆ ಇದು? ಅಂದರೆ ಒಂದೇ ದಿನ ಆಗುವಂಥದ್ದು ಇದೆಯಾ? ನನ್ನ ಗಮನದಲ್ಲಿ ಹುಡುಕಿದ್ರೆ ಸಿಗಲೇ ಇಲ್ಲ. ಈಗ ಪ್ರತಿ ವರ್ಷ ಜನವರಿ 3ಕ್ಕೆ ಸೂರ್ಯ ಹೀಗೆ ಬರ್ತಾನೆ. ವರ್ಷದಲ್ಲಿ ಒಂದು 2-3 ಸಾರಿ ಸೂಪರ್ ಮೂನ್ ಆಗತ್ತೆ. ಸೂಪರ್ ಮೂನ್ ಅಂದರೆ ಪೆರೇಜಿ ದಿವಸ ಹುಣ್ಣಿಮೆ ಆಗಬೇಕು, ಅದು 2-3 ಸರಿ ಆಗತ್ತೆ. ಆದರೆ ನಾಳೆ ವಿಶೇಷ ಏನು? ನಾಳೆ ಸೂರ್ಯ ಹತ್ತಿರ ಬಂದಿದ್ದಾನೆ, ನಾಳೆ ಹುಣ್ಣಿಮೆಯಲ್ಲಿ ಸೂಪರ್ ಮೂನ್. ಎಲ್ಲ ಹುಣ್ಣಿಮೆಯಲ್ಲಿ ಸೂಪರ್ ಮೂನ್ ಇರೋದಿಲ್ಲ, ಹುಣ್ಣಿಮೆಯಲ್ಲಿ ಅದು ಮೈಕ್ರೋ ಮೂನ್ ಅಂತ ಉಂಟು, ಹಾಗೂ ಆಗಬಹುದು. ಇದು ಸೂಪರ್ ಮೂನ್. ಹಾಗಾಗಿ ಇಬ್ಬರು ಒಂದು ಖುಷಿ ಕೊಡುವಂಥ ಒಂದು ಸಂದರ್ಭದಲ್ಲಿದ್ದಾರೆ. ನಂತರ ಇದು ಬರೇ ಕಣ್ಣಿಗೆ ಮಾತ್ರ ಆಯಿತು. ನಮಗೆ ನಿಜವಾಗಿ ಸೂರ್ಯ ಎಷ್ಟು ದೊಡ್ಡವ ಇದ್ದಾರೆ ಗೊತ್ತುಂಟಾ? 13 ಲಕ್ಷ ಭೂಮಿಗಳನ್ನು ತುಂಬಿಸ್ಬೋದು ಸೂರ್ಯನ ಹೊಟ್ಟೆ ಖಾಲಿಯಾಗಿದ್ದರೆ. ನನ್ನ ಭೂಮಿ ಚಂದ್ರನಕ್ಕಿಂತ ಎಷ್ಟು ದೊಡ್ಡದು ಗೊತ್ತುಂಟಾ? ಸುಮಾರು 50 ಚಂದ್ರರನ್ನು ತುಂಬಿಸಬಹುದು. ಈ ಗಾತ್ರಗಳು, ಈ ದೂರಗಳು ನಮಗೆ ಕಲ್ಪನಾತೀತ. ಆದರೆ ನಮಗೆ ಭೂಮಿಯಲ್ಲಿ ಹೊತ್ಕೊಂಡಾಗ ನಾವು ನೋಡುವಾಗ ಕೆಲವು ಸರಿ ದೊಡ್ಡದಾಗಿ ಕಂಡ, ಆಹಾ ಸೂರ್ಯ ಏನು ಚಂದ. ಈಗ ನೇರವಾಗಿ ನಮಗೆ ಸೂರ್ಯೋದಯ ನೋಡೋದಿಲ್ಲ, ನಾವು ಸೂರ್ಯಾಸ್ತವನ್ನೇ ನೋಡೋದು. ಈ ಸೂರ್ಯ ಬೇರೆ ಹೊತ್ತಲ್ಲಿದ್ದಾಗ ಸೂರ್ಯ ನೋಡೋಷ್ಟು ನಮ್ಮ ಕಣ್ಣಿಗೆ ಆಗೋದಿಲ್ಲ. ಸೂರ್ಯಾಸ್ತ ನಮ್ಮ ಮಲ್ಪೆ ಬೀಚಲ್ಲಿ ನಿಂತ್ಕೊಂಡಾಗ ಆಹಾ ಈ ಒಂದು ಸೂರ್ಯಾಸ್ತದ ಚಂದವೇ, ಈ ಕಾಲವೇ ಚಂದ.
ಸ್ವಲ್ಪ ಮೋಡ ಇಲ್ದಿದ್ರೆ ಸೂರ್ಯಾಸ್ತ ನಮ್ಮ ಉಡುಪಿಯಲ್ಲಿ ಈಗ ಅವ ಕೆಂಪಾಗಿ ಅಬ್ಬಬ್ಬಬ್ಬಬ್ಬೋ ಇನ್ನೇನು ಡಲ್ ಆ ಕೊನೆವರೆಗೂ ಸೂರ್ಯಾಸ್ತ ಆಗೋದು ಚಂದ ನಮ್ಮಲ್ಲಿ, ನಮ್ಮ ಉಡುಪಿಯಲ್ಲಿ ಇಷ್ಟು ಚಂದ. ಅಂದರೆ ಎರಡನ್ನೂ ಕೂಡ ಬರೀ ಗಣ್ಣಲ್ಲಿ ನೋಡ್ಲಿಕ್ಕೆ ಅವಕಾಶ ಇದೆ. ಆನಂದಿಸಬಹುದು ಅಂತ ನಾನು ಹೇಳೋದು. ಆ ಕಡೆ ಕೆಂಪಾದಂಥ ಸೂರ್ಯ, ಚಂದ್ರೋದಯವೂ ಇಲ್ಲಿಯೂ ಸ್ವಲ್ಪ ಕೆಂಪಿರುತ್ತೆ ಚಂದ್ರ, ಫುಲ್ ಎಲ್ಲೋಯಿಶ್ ಬರುತ್ತೆ. ಅವನ ಕೆಂಪಾದಂತಹ ಚಂದ್ರ ಸ್ವಲ್ಪ ಕೆಂಬಣ್ಣದ ಚಂದ್ರ ಮತ್ತೆ ಎಲ್ಲೋಯಿಶ್ ಆಗ್ತಾ ಬರುತ್ತೆ ಕೆಲವೇ ಕ್ಷಣದಲ್ಲಿ. ಇದೊಂದು ಅದ್ಭುತ ಕ್ಷಣ. ಎರಡೂ ನೋಡಬೇಕಂದ್ರೆ ಯಾವ ಟೈಮ್ ಜನ ಹೋದರೆ ಒಳ್ಳೆಯದು. ನಾನು ಅದು ಹೇಳೋದು, ನಾಳೆಯ ಸೂರ್ಯಾಸ್ತಕ್ಕೆ ರೆಡಿ ಆಗಿ ಒಂದು ದೊಡ್ಡ ಎತ್ತರದ ಸ್ಥಳದಲ್ಲಿ ಇತ್ಕೊಳ್ಳಿ. ನೀವು ಸುಮ್ಮನೆ ಬಲ್ಪೆ ಬೀಚಿಗೆ ಬರಬೇಕು ಅಂತ ನಾನು ಹೇಳೋದಿಲ್ಲ. ಪೂರ್ವ ದಿಗಂತೂ ಕಾಣಬೇಕು, ಪಶ್ಚಿಮ ದಿಗಂತೂ ಕಾಣಬೇಕು. ನಿಮಗೆ ಪೂರ್ವ ಪಶ್ಚಿಮ ದಿಗಂತ ಕಾಣುವ ಸ್ಥಳದಲ್ಲಿ ಕೂತ್ಕೊಂಡ್ಬಿಟ್ಟು ಆರಾಮದಲ್ಲಿ ನೀವು ಪ್ರಕೃತಿಯನ್ನು ಆಸ್ವಾದಿಸ್ಲಿಕ್ಕೆ ಹೊರಟ್ರೆ ನಿಮಗೆ ಹೊಸ ರುಚಿ ಸಿಗುತ್ತೆ. ಈ ಅವಕಾಶ ಇನ್ನೆಲ್ಲೂ ಸಿಗೋದಿಲ್ಲ. ಈ ವರ್ಷ ಹೀಗೆ ಬಂದಿದೆ. ಈ ಒಂದು ಖಗೋಳ ಸೌಂದರ್ಯವನ್ನು ನೋಡೋದಕ್ಕೆ ಎಲ್ಲರೂ ಸಿದ್ಧರಾಗೋಣ ಅಂತ ಹೇಳ್ತೇನೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.